ಅಲ್ಲವ ಇರುವಂತ ಸ್ಥಳ ಕುಸುಮಾವತಿಗೆ ಯಾರು ಅಂತ ಕೇಳಿದ್ದೀರಿ? ಮಾರ ಅಂತ ಕೇಳಿದ್ದೇವೆ. ನಾವೇ ಸರಿ. ಓಲಗವಿದ್ದಂತ ಕಾರಣ ಎಂದಿನ ವಿಶೇಷ ಅಲ್ವಾ? ಪ್ರತಿನಿತ್ಯವೂ ಓಲಗವನ್ನು ನೀಡುವುದೇ ವಿಶೇಷವಾದದ್ದು ನಮ್ಮ ಓಲಗ. ನೋಡಿದ್ರ ನಾವು ಬಂದು ಕೂಡಲೇ ಹೇಗೆ ಎಲ್ಲರೂ ಎದ್ದು ನಿಂತು ಎಲ್ಲರನ್ನ ಗೌರವಿಸುತ್ತಾ ಇದ್ದಾರೆ ಅಂತ. ಯಾಕೆ ಅವರವರೇ ಹೇಳ್ಕೊಳ್ಳುವುದು, ನಮ್ಮ ಯಜಮಾನರು ಬಂದ್ರು, ನಮ್ಮ ಯಜಮಾನರು ಬಂದ್ರು. ಇವರೆಲ್ಲರಿಗೂ ಯಜಮಾನ ನಾನೇ. ಇದು ಕುಸುಮಾವತಿ. ಇಲ್ಲಿಯ ಸರ್ವಾಧಿಕಾರಿ ಯಾರು ಅಂತ ಕೇಳಿದ್ರೆ ಅದು ಈ ಮಾರ. ಓಲಗವನ್ನ ಕೊಟ್ಟಾಗ ದಿನನಿತ್ಯವೂ ನಮ್ಮ ಕುರಿತಾಗಿ ನಾವೇ ಹೇಳಿಕೊಳ್ಳುವುದು. ಅವರೆಲ್ಲರಿಗೂ ನಾ ಏನ್ ಹೇಳ್ತೇನೆ ಅಂತ ಗೊತ್ತುಂಟು, ಆದ್ರೂ ಕೂಡ ನಾವು ಹೇಳಿಕೊಳ್ಳುವುದನ್ನು ಬಿಡುವುದಿಲ್ಲ. ಯಾಕೆ? ಅದು ನಮ್ಮ ದಿನನಿತ್ಯದ ಕಾರ್ಯವೇ ಹಾಗೆ. ಹಾಗಾಗಿ ಆದ್ರೂ ಒಂದು ಎಲ್ಲಿಂದ ಪ್ರಾರಂಭ ಮಾಡುವುದು ಹೇಳುವುದೇ ನಮಗೆ ದೊಡ್ಡ ತಲೆ ಬಿಸಿಯಾದದ್ದು. ಕಾರಣ ಹೇಳಿಕೊಳ್ಳುವುದಕ್ಕೆ ಬಹಳ ಉಂಟು ನೋಡಿ. ಹಾಗಾಗಿ ನಮಗದು ಯೋಚನೆ. ಕೆಲವೊಮ್ಮೆ ಎರಡು ರೀತಿಯವರಿಗೂ ಸಮಸ್ಯೆ ಆಗುತ್ತದೆ. ಒಂದು ಹೇಳಿಕೊಳ್ಳಿಕ್ಕೆ ಏನೂ ಇಲ್ಲದೆ ಇದ್ದವರಿಗೂ ಸಮಸ್ಯೆ ಆಗುತ್ತದೆ, ಮತ್ತೊಂದು ಹೇಳಿಕೊಳ್ಳಿಕ್ಕೆ ಬಹಳ ಇದ್ದವರಿಗೂ ಸಮಸ್ಯೆ ಆಗುತ್ತದೆ. ಈ ಏನು ಇಲ್ಲದಿದ್ದವರಿಗೆ ಪಾಪ ಎಂತ ಹೇಳುದವರು, ಅವರಿಗೆ ಅದೇ ಸಮಸ್ಯೆ. ನಮಗ ಹಾಗಲ್ಲ. ಎಲ್ಲಿಂದ ಪ್ರಾರಂಭ ಮಾಡುವುದು, ಯಾರು ಹೇಳುವುದು, ಇದೇ ಯೋಚನೆ ಆಗಿಬಿಟ್ಟಿದೆ. ಆದ್ರೂ ಒಂದು ಇವತ್ತು ಪ್ರಾರಂಭ ಮಾಡಿದ್ರೆ ಮೇಳದಿಂದಲೇ ಪ್ರಾರಂಭ ಮಾಡುವ ಹಾಗೆ. ಹೌದಪ್ಪ. ಇತ್ತೀಚೆಗೆ ನೋಡ್ಬೇಕು ನೀವು, ಎಷ್ಟು ಜನ ಮೇಳ ಕಟ್ಟುವುದಿಲ್ಲ, ಹೇಗೆಲ್ಲ ಮೇಳ ಕಟ್ತಾರೆ. ಮೇಳದ ಸಂಖ್ಯೆಯನ್ನು ಕಡಿಮೆ ಇಲ್ಲ, ಈಗ ಬಹಳ ಆಗಿಬಿಟ್ಟಿದೆ. ಯಾರ್ಯಾರದ್ದು ಯಾಕೆ? ನನ್ನ ಅಪ್ಪ ಅಮ್ಮನದ್ದೇ ಮೇಳ ಇಲ್ವಾ? ಉಂಟಪ್ಪ. ಲಕ್ಷ್ಮೀನಾರಾಯಣರ ಮೇಳ, ಪದ್ಮನಾಭನ ಮೇಳ, ಅನಂತ ಪದ್ಮನಾಭನ ಮೇಳ. ನಿಜವಾಗಿ ಹೇಳ್ತೇನೆ, ಅತಿ ಸುಖದ ಮೇಳ ಯಾವುದು ಕೇಳಿದ್ರೆ ಅದೇ. ಹೋದ್ರಷ್ಟು ಒಳ್ಳೆ ಸುಖ ಮತ್ತೆ ಯಾವ ಮೇಳದಲ್ಲೂ ಇಲ್ಲ. ನಿಜವಾಗಿ ಅದನ್ನು ಕಾಯ್ತಾ ಇರುವ ಯಾರು ಹೇಳಿ? ಸುಬ್ರಹ್ಮಣ್ಯ. ಅಯ್ಯೋ, ಆ ಸುಬ್ರಹ್ಮಣ್ಯ ಇರುವ ಕಾರಣಕ್ಕಾಗಿಯೇ ಮೇಳ ಎಷ್ಟು ಸುಸಜ್ಜಿತವಾಗಿ ನಡೀತಾ ಇದ್ದದ್ದು. ಏನು ಒಳ್ಳೆ ವ್ಯವಸ್ಥೆ ಗೊತ್ತುಂಟ ನಿಮ್ಗೆ? ಅದ್ಭುತವಾದದ್ದು, ಅನುಮಾನವೇ ಇಲ್ಲ. ಅಷ್ಟು ಒಳ್ಳೆ ಮೇಳ. ಯಾಕೆ? ನನ್ನಮ್ಮ ನನ್ನ ಅಪ್ಪನ ಕಾಲನ್ನು ಒತ್ತುತ್ತಾ ಇರುವುದು, ನನ್ನಪ್ಪ ಸುಬ್ರಹ್ಮಣ್ಯನ ಮೈ ಮೇಲೆ ಮಲ್ಕೊಂಡಿರುವುದು. ಹಾಗೆ ಅದು ಒಂದು ರೀತಿ ಹಾಯಾಗಿ ಕಾಲವನ್ನು ಕಳೆಯುವುದಕ್ಕೆ ಒಳ್ಳೆಯ ಮೇಳ. ಇನ್ನು ಮತ್ತೊಂದು ಮೇಳ ಉಂಟು, ಶಿವಪಾರ್ವತಿಯರ ಮೇಳ. ಆ ಮೇಳ ಮತ್ತೆಂತದ್ದಲ್ಲ, ಬರೀ ಕುಣಿಯುವ ಮೇಳ. ಅದರಲ್ಲಿ ಎಂತದ್ದು ಇಲ್ಲ. ಶಿವ ಒಂದು ಕಡೆಯಲ್ಲಿ ಕುಣಿಯುವುದು, ಇವಳು ಒಂದು ಕಡೆಯಲ್ಲಿ ಇರುವುದು. ಹಾಗೆ ಇನ್ನು ಶಚಿದೇವೇಂದ್ರರ ಮೇಳ ಅಂತ ಒಂದು ಉಂಟು. ಆ ಮೇಳದ ವ್ಯವಸ್ಥೆ ಯಾರಿಗೂ ಬೇಡ, ಬಹಳ ಕಷ್ಟ. ಎಷ್ಟೊತ್ತಿಗೆ ದಾನವರು ಬರ್ತಾರೆ, ಎಷ್ಟೊತ್ತಿಗೆ ತಾನು ಓಡೋಗ್ತೇನೆ ಅವನಿಗೆ ಗೊತ್ತಾಗುವುದಿಲ್ಲ. ಯಜಮಾನ್ರೇ ಓಡೋಗ್ತಾರೆ, ಉಳಿದವರು ಬಿಡಿ. ಉಳಿದ ಮೇಳದಲ್ಲ ಆದ್ರೆ ಹಾಗಲ್ಲ, ಉಳಿದವರು ಓಡೋಗ್ತಾರೆ, ಯಜಮಾನ್ರು ಇರ್ತಾರೆ. ಅಲ್ಲ ಹಾಗಲ್ಲ, ಅಲ್ಲಿ ಯಜಮಾನ್ನೇ ಓಡೋಗುದು. ಆದ್ರೂ ಒಂದು, ಯಜಮಾನ್ ಓಡೋಗುವಾಗ್ಲೂ ಉಳಿದವರನ್ನು ಬಿಟ್ಟು ಹೋಗುದಿಲ್ಲ, ಎಲ್ಲರನ್ನು ಕೂಡಿಸಿಕೊಂಡು ಓಡ್ತಾನೆ. ಅದೊಂದು ಪುಣ್ಯ ಕಟ್ಟಿಕೊಂಡಿದ್ದಾನೆ. ಹಾಗೆ ಇಷ್ಟೆಲ್ಲ ಮೇಳಗಳು ಇದ್ದರೂ ಕೂಡ ಇನ್ನೊಂದು ಮೇಳ ಉಂಟು. ಯಾವ್ದು ಗೊತ್ತುಂಟ ನಿಮಗೆ? ನಮ್ದೇ ಮೇಳ. ಹೌದಪ್ಪ. ನಮ್ಮ ಮೇಳದ ಹೆಸರು ಗೊತ್ತಿಲ್ವ ನಿಮಗೆ? ಹೆಸರು ಅಂತ ಹೇಳಿ. ರತಿಯ ಮೇಳ.